ಹಲೋ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಬಾಹುಬಲಿ ಸರ್. ಆರ್ ಆರ್ ಬಿ ಎನ್ ಟಿ ಪಿ ಸಿ ಬಗ್ಗೆ ಹಾಗೂ ಗ್ರೂಪ್ ಡಿ ಬಗ್ಗೆನೂ ಸರ್ ಕ್ಲಾಸ್ ಮಾಡಿದೆ ಅಂತಿದ್ರಿ. ಸೊ ಟೈಮ್ ತೊಗೊಂಡು ಕೆಲವೊಂದು ಪ್ರಶ್ನೆಗಳನ್ನು ತಂದಿದ್ದೀನಿ. ಪ್ರಿವಿಯಸ್ ಇಯರ್ ಕ್ವಶನ್ಸು ಆರ್ ಆರ್ ಬಿ ಗ್ರೂಪ್ ಡಿಯಲ್ಲಿ ಕೇಳಿದಂಥದ್ದು. ಅದೇ ರೀತಿ ಮುಂದೆ ಸಂಭವನೀಯ ಪ್ರಶ್ನೆಗಳು ಎರಡು ಮಿಕ್ಸ್ ಮಾಡಿ ತಂದಿದ್ದೀನಿ. ಸೊ ಎಷ್ಟು ಶಾರ್ಟ್ಕಟ್ ಮಾಡಬೇಕು ಅನ್ನೋದನ್ನು ಕೆಲವೊಂದು ಈಸಿ ಅನ್ನಿಸ್ತವೆ, ಆದ್ರೆ ಅದೇ ಥರ ರಿಪೀಟ್ ಆಗ್ತಾವೆ ಕ್ವಶನ್ನು. ಪ್ರತಿ ಸಲ ಸ್ಟೆಪ್ಪನ್ನು ಸ್ವಲ್ಪ ಲೆವೆಲ್ಗಳನ್ನು ಚೇಂಜ್ ಮಾಡ್ತಾ ಹೋಗಿರ್ತೀನಿ. ಸ್ಟಾರ್ಟಿಂಗ್ ಈಸಿ ಅದಾವ ಅಂತೇಳಿ ನೆಗ್ಲೆಕ್ಟ್ ಮಾಡಬೇಡಿ, ಕೊನೆವರೆಗೂ ನೋಡಿರಿ. ಓಕೆ, ಎಸ್. ಅದೇ ರೀತಿ ನಿನ್ನೆ ಗ್ರೂಪ್ ಡಿ ಇದು ಆರ್ ಪಿ ಎಫ್ ಬಗ್ಗೆ ನಾನು ಕ್ಲಾಸಸ್ ಮಾಡಿದ್ದೀನಿ. 35 ಕ್ವಶನ್ ಸಿರೀಸು ಸ್ಟಾರ್ಟ್ ಮಾಡಿದ್ದೀನಿ. ಅದೇ ರೀತಿ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿರಿ, ಅದೇ ರೀತಿ ಶೇರ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ವಿಡಿಯೋ ನಿಮ್ಗೆ ಗೊತ್ತಾಗಬೇಕಂತಂದರೆ ನಿಮಗೆ ನೋಟಿಫಿಕೇಷನ್ ಬರ್ಬೇಕಂತ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಮಾಡ್ಕೊರಿ. ಅದೇ ರೀತಿ ಫಸ್ಟ್ ಕ್ವಶನ್ ನೋಡಿರಿ ಏನದ ನೋಡಿರಿ. ಶ್ರೀರಾಮ್ ದಿನಕ್ಕೆ 45 ನಿಮಿಷಗಳ ಕಾಲ ನಡೆಯುತ್ತಾನೆ. ಅಧ್ಯಾಯ ದಿನದ ಭಾಗವಾಗಿ ಅವರ ದೈನಂದಿನ ನಡಿಗೆಯ ಸಮಯವನ್ನು ಈ ಕೆಳಗಿನ ಯಾವ ಭಿನ್ನರಾಶಿಗಳಿಂದ ಪ್ರತಿನಿಧಿಸಬಹುದು ಅಂತಂದ್ರೆ 45 ನಿಮಿಷಗಳ ಕಾಲ ನಡೀತಾನೆ. ಅದನ್ನು ಭಿನ್ನರಾಶಿ ಒಳಗೆ ಬರೋದು ಯಾವ ರೀತಿ ಆಗುತ್ತೆ ಅಂತೇಳಿ ಕೇಳ್ಯಾರ. ಇದು ಆರ್ ಆರ್ ಬಿ ಗ್ರೂಪ್ ಡಿ 2022ರಲ್ಲಿ 28 9ನೇ ತಿಂಗಳು ಸೆಕೆಂಡ್ ಶಿಫ್ಟಲ್ಲಿ ಕೇಳಿದಂಥ ಪ್ರಶ್ನೆ. ಓಕೆ, ಏನು ಕೇಳ 45 ನಿಮಿಷ ಕೊಟ್ಟಾನ. ಇದನ್ನು ಭಿನ್ನರಾಶಿ ಒಳಗೆ ಕೇಳೋಣ ಅಂತಂದ್ರೆ ಇದನ್ನು ಫಸ್ಟಿಗೆ ನಾನು ಭಿನ್ನರಾಶಿ ಒಳಗೆ ಅಂದಾಗ 45 ನಿಮಿಷ ದಿನಕ್ಕೆ ಅಂತ, ಒಂದು ದಿನಕ್ಕೆ ಅಂತಂದಾಗ ನಿಮಿಷ ಇದ್ದದ್ದು ನಾನು ಅವರೊಳಗೆ ಮತ್ತು ದಿನಗಳಲ್ಲಿ ಒಂದು ದಿನಕ್ಕೆ ಎಷ್ಟು ಗಂಟೆ? 24 ಗಂಟೆ 60. ಇದು 45 ನಿಮಿಷ ಗಂಟೆ ಒಳಗೆ ಮಾಡ್ಕೊಂಡೇನೆ ಅಷ್ಟೇ. ಓಕೆ, ಎಸ್. ಈಗ ಸಿಂಪ್ಲಿಫಿಕೇಷನ್ ಮಾಡಿರಿ. ಎಷ್ಟು ಬಂತು? 15 3 15 4 3 1 3 8 ಎಷ್ಟು ಬಂತು? 1/8 × 4 ಅಂತಂದ್ರೆ 32. 1/32 ನೋಡಿರಿ, 1/32 ಫೋರ್ತ್ ಆಪ್ಷನ್ ನೋಡಿರಿ. ಯಾವ ರೀತಿ ದಿನಕ್ಕೆ ಅಂತಂದಾಗ /24 ನಿಮಿಷಗಳನ್ನು ನಾವು ಅವರಲ್ಲಿ ಕನ್ವರ್ಟ್ ಮಾಡಿದಾಗ /60 ಮಾಡ್ತೀವಿ. ಸೊ ಈ ರೀತಿ ಮಾಡಬೇಕಾದ್ರೆ ನಿಮಗೆ ವ್ಯಾಲ್ಯೂಸನ್ನು ಯಾವ ರೀತಿ ಎದರೊಳಗೆ ಕೇಳಿರ್ತಾರಲ್ಲ ಅದರ ರೀತಿ ನೀವು ಕನ್ವರ್ಟ್ ಮಾಡಬೇಕು ಅಷ್ಟೇ. ಓಕೆ, ಭಿನ್ನರಾಶಿ ಒಳಗೆ ಕೇಳಿದಾಗ ಭಿನ್ನರಾಶಿಗಳು ಆಪ್ಷನ್ ಇರ್ತವೆ. ಓಕೆ, ಎಸ್. ಸೆಕೆಂಡ್ ಕ್ವಶನ್. 25 ಗ್ರಾಮ್ಗಳನ್ನು ಕಿಲೋಗ್ರಾಮ್ಗಳಿಗೆ ಪರಿವರ್ತಿಸಿ ಮತ್ತು ಉತ್ತರವನ್ನು ಭಿನ್ನರಾಶಿ ಒಳಗೆ ಇಡ್ರಿ ಅಂತಂದರು. ಇದು ಆರ್ ಆರ್ ಬಿ ಗ್ರೂಪ್ ಡಿ 2022ರಲ್ಲಿ 6ನೇ ತಾರೀಕು 9ನೇ ತಿಂಗಳಲ್ಲಿ ಫಸ್ಟ್ ಶಿಫ್ಟಲ್ಲಿ ಕೇಳಿದಂಥ ಪ್ರಶ್ನೆ. ಏನು ನೋಡಿ, 25 ಗ್ರಾಮ್ಗಳನ್ನು ಕಿಲೋಗ್ರಾಮ್ಗಳಲ್ಲಿ, 1 ಕೆ ಜಿಗೆ 1000 ಗ್ರಾಮ್, 1 ಕೆ ಜಿ = 1000 ಗ್ರಾಮ್. ಈಗ ಅವರು ಆಲ್ರೆಡಿ ಏನು ಕೊಟ್ಟಾರ, ಗ್ರಾಮ್ಗಳಲ್ಲಿ ಕೊಟ್ಟಾರಂದ್ರೆ ಅದು ಭಿನ್ನರಾಶಿ ಒಳಗೆ ಅಂತಾಗ /1000. ಹೌದಾ ಅಂತಂದಾಗ ಎಷ್ಟಲ್ಲಿ ಹೊಡಿತೀರಿ? 25 1 25 4 100, ಇದೊಂದು 0. 1/40 kg ಭಿನ್ನರಾಶಿ ಒಳಗೆ ಕೇಳಿದಾಗ 1/40 kg. ಆಪ್ಷನ್ ನಂಬರ್ ಡಿ ನೋಡಿರಿ. ಏನು ಬಂತು? ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ಥರ್ಡ್ ಕ್ವಶನ್. ಕೊಟ್ಟಿರುವ ಹಾಳೆಯನ್ನು ರೇಖೆಗಳ ಉದ್ದಕ್ಕೂ ಮಡಿಸುವ ಮೂಲಕ ರಚಿಸಬಹುದಾದ ಡೈಸ್ ಯಾವುದು? ದಾಳಗಳಲ್ಲಿ ಕೇಳ್ಯಾರ. ಇದು 1ನೇ ಆಪ್ಷನ್ನು, ಇದು 2ನೇದು, ಇದು 3ನೇದು, ಇದು 4ನೇದು ಆಪ್ಷನ್ಗಳು. ಓಕೆ, ಇಲ್ಲಿ ನೋಡಿ. ಈಗ ಈ ಓಪನ್ ಡೈಸ್ ಐತಿದು ಏನು ತೆರೆದ ದಾಳ. ಇಲ್ಲಿ ಒಂದು ನೆನಪಿಟ್ಕೊಳ್ಳಿ, ಈ 1ನೇ ಬಾಕ್ಸ್ ಇದ್ದದ್ದು 2ನೇದು ಬಿಟ್ಟು 3ನೇದಕ್ಕೆ ಸಂಬಂಧ ಇರುತ್ತೆ. ಈ 2ನೇದು 3ನೇದು ಬಿಟ್ಟು 4ನೇ ಸಂಬಂಧ ಇರುತ್ತೆ. ಇನ್ನು ಉಳಿದೆರಡು ಬಾಕ್ಸ್ಗಳಲ್ಲಿ ಅವೆರಡು ವಿರುದ್ಧ ಮುಖದಲ್ಲಿ ಇರ್ತವೆ. ಅಂತಂದ್ರೆ 5ಕ್ಕೆ 9 ವಿರುದ್ಧ ಮುಖ, 8ಕ್ಕೆ 4, ಅದೇ ರೀತಿ 2ಕ್ಕೆ 6. ಈ ರೀತಿ ಇದ್ದಾಗ ಇದನ್ನು ಬಾಕ್ಸ್ ರೀತಿಯಲ್ಲಿ ದಾಳದ ರೂಪದಲ್ಲಿ ಮಡಿಚಿದಾಗ ಯಾವ್ದು ಬರುತ್ತೆ ಅಂತ ಕೇಳಿ. ಈಗ ಇದ್ರದ್ದು ವಿರುದ್ಧ ಇದು ಐತಂತಂದ್ರೆ ಇದು ಕಾಣಿದ್ರೆ ಇದಕ್ಕೆ ಕಾಣಂಗಿಲ್ಲ. ಹೌದಾ? ಅದೇ ರೀತಿ ಒಂದು ಕಾಣಿದ್ರೆ ಒಂದು ಕಾಣಬಾರ್ದು. ಈಗ ನೋಡಿರಿ, ಇಲ್ಲಿ 5 9 ಎಲ್ಲರೇ ಎರಡು ಕಡೆ ಐತೇನೋ? 5 9 ಇಲ್ಲ. ಹೌದಾ? ಎಸ್. 8 4 ಎಲ್ಲರೇ ಐತೇನೋ? 8 4 ಎಸ್ ಇಲ್ಲಿ ಐತಿ ಅಂತಂದ್ರೆ ಇದು ಬರೋಂಗಿಲ್ಲ. 4ನೇದು ಬರೋಂಗಿಲ್ಲ. 2 ಒಂದು ಕಡೆ ಕಾಣೋದಿಲ್ಲ ಅಂತಂದ್ರೆ 2 6 ಎಲ್ಲೈತೆ ನೋಡ್ರಿ? 2 6 ಇಲ್ಲ. ಓಕೆ, ಎಸ್. ಈಗ ನೋಡ್ರಿ, ಇಲ್ಲಿ ಯಾವುದು ಡೈಸ್ ಆಯ್ಕೆ ಮಾಡಿ ಅಂತಂದ್ರೆ ಈಗ ನೋಡ್ರಿ 5 9. ಓಕೆ, 5 9. ಈಗ 5 ಎಲ್ಲೈತಿ ನೋಡ್ರಿ? 5 ಎಲ್ಲೈತಿ. ಇದರಲ್ಲಿ 4 ಐತಿ, ಇದರಲ್ಲಿ 2 ಅದ. ಓಕೆ, 4 5 7 ಅಂತಂದ್ರೆ 4 5 6, 4 5 6. ಓಕೆ, ನೆಕ್ಸ್ಟ್ 8 9, 8 9 2. ನೆಕ್ಸ್ಟ್ ಅಂದ್ರೆ ಇಲ್ಲಿ ರಚಿಸಬಹುದಾದ ಅಲ್ಲದ, ರಚಿಸಲಾಗದ ಆಗಬೇಕದು.
ರಚಿಸಲಾಗದ ಅಂದ್ರೆ ಯಾವುದಲ್ಲ ಅಂತಂದಾಗ ರಚಿಸಲಾಗದ ಅಂತಂದಾಗ ಯಾವುದು ಡೈಸ್ ಆಗೋದಿಲ್ಲ ಅಂತ ಕೇಳ್ತಾರೆ ಅವರು. ಕ್ವಶನ್ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಷ್ಟೆ. ಅಂದ್ರೆ ಯಾವುದು ಇವೆರಡು ಒಂದೇ ಕಡೆ ಬಂದಿರ್ತವೆ. ಇಲ್ಲಿ ನೋಡ್ರಿ, ಮೂರೂ ಕಡೆದು ಒಂದೊಂದು ಬಂದದ. ಇಲ್ಲಿ 4 ಅದ, ಇದರಲ್ಲಿ 2ರೊಳಗೆ ಒಂದು ಸಂಖ್ಯೆ ಇರಬೇಕು, 4 ಅದ. ಅದೇ ರೀತಿ ಯಾವುದು ಆಗಂಗಿಲ್ಲ ಅಂತಂದ್ರೆ ಈ 4th ಒನ್ ಆಗಂಗಿಲ್ಲ ನೋಡ್ರಿ. ಈ 4th ಒನ್ ಆಗಂಗಿಲ್ಲ. ಯಾಕೆ ಹೇಳ್ರಿ, 8 4 ಎಟ್ ಎ ಟೈಮ್ 2 ಬಂದವು ಅಂತಾರೆ. ಈ 8 ಕಾಣಿದ್ರೆ 4 ಕಾಣಂಗಿಲ್ಲ. ಯಾಕೆ ಸರಿ, ಬ್ಯಾಕ್ ಸೈಡ್ ಇರ್ತದೆ. ಹೌದಾ? ಎಸ್, ಆಪ್ಷನ್ ನಂಬರ್ 4 ನೋಡ್ರಿ. ದಾಳಗಳ ಮೇಲೆ 2 ಕ್ವಶನ್ ಬರೋ ಚಾನ್ಸಸ್ ಇರ್ತವೆ, ಗೊತ್ತಿರಲಿ. ಎಸ್, 4th ಕ್ವಶನ್ ನೋಡ್ರಿ. ವಾರ್ಷಿಕವಾಗಿ ಶೇಕಡಾ 12 ಬಡ್ಡಿ ಸರಳ ಬಡ್ಡಿಯಲ್ಲಿ 1500 ರೂಪಾಯಿ ಮಾಸಿಕ ಬಡ್ಡಿಯನ್ನು ಗಳಿಸಲು ಅಗತ್ಯವಿರುವ ಬಂಡವಾಳ ಕಂಡುಹಿಡಿಯದ ಅಂದ್ರೆ ಪಿ ವ್ಯಾಲ್ಯೂ ಕಂಡುಹಿಡಿಯೋದು. ಅಂದ್ರೆ 1500 ರೂಪಾಯಿ ಏನದ ಬಡ್ಡಿ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಪಿ ಇಂಟು 12 ಡಿವೈಡೆಡ್ ಬೈ 100 ಬರುತ್ತೆ. ಆಮೇಲೆ 12% ಅಂದಾಗ ಇದು 1 ಡಿವೈಡೆಡ್ ಬೈ 12. ಓಕೆ, ನಾ ಶಾರ್ಟ್ಕಟಾಗಿ ಡೈರೆಕ್ಟ್ ಫಾರ್ಮುಲಾ ಎಲ್ಲಿ ನೀವು ಹಚ್ಕೋದು ಕೊಡ್ಬೋದು ಎಕ್ಸಾಮ್ದಾಗ ಡೈರೆಕ್ಟಾಗಿ. ಈ 12 ಹೋಯಿತು, ಈ 100 ಈ ಕಡೆ ಹೋಯ್ತು ಅಂದ್ರೆ ಪಿ ಈಕ್ವಲ್ ಟು ಎಷ್ಟು ಬಂತು, 150000 ಅಂತಂದ್ರೆ 1.5 ಲ್ಯಾಕ್. ಇಲ್ಲ 1.5 ಲ್ಯಾಕ್ ಅಂತಾರೆ, 1,50,000. ಓಕೆ, ಬಂಡವಾಳ ಎಷ್ಟಿರಬೇಕು, 1.5 ಲಕ್ಷ ಇರಬೇಕು ಅಂತೇಳಿ. ಓಕೆ, ನೆಕ್ಸ್ಟ್ 5th ಕ್ವಶನ್. ವಾಯ್ ವರ್ಷಗಳ ಅಸಲು Y% ದರದಲ್ಲಿ ಸರಳ ಬಡ್ಡಿ ವಾಯ್ ಆಗಿದೆ. ಎಲ್ಲ ವಾಯ್, ಏನೂ ಡಾಟಾಸು ಕೊಟ್ಟಿಲ್ಲ, ಬರೀ ವಾಯ್ ಅಂತ. ಈಗ ವಾಯ್ ಬಡ್ಡಿ ದರದಲ್ಲಿ, ಹೌದಾ, ಪಿ ಅಸಲು ಗೊತ್ತಿಲ್ಲ, ವಾಯ್ ದರದಲ್ಲಿ ವಾಯ್ ವರ್ಷಗಳಲ್ಲಿ ಎಷ್ಟಾಕತಿ ಅಂತ ಕೇಳ. ಈ ವಾಯ್ ಒಂದು ಹೋಯಿತು, ಹೌದಾ. ನಾನು ಪಿ ಈಕ್ವಲ್ ಟು ಕೇಳೋಣ, ಹೌದಾ. ಪಿ ಈಕ್ವಲ್ ಟು ಅಸಲು ಕೇಳೋಣ ಅಂತಂದ್ರೆ ಪಿ ಈಕ್ವಲ್ ಟು ಈ 100 ಆ ಕಡೆ ಹೋಗುತ್ತೆ, 100, ಈ ವಾಯ್ ಆ ಕಡೆ ಹೋದ್ರೆ ಡಿವೈಡೆಡ್ ಬೈ ಅಂತಂದ್ರೆ 100 ಡಿವೈಡೆಡ್ ಬೈ ವಾಯ್. ಆನ್ಸರ್ ಏನು, 100 ಡಿವೈಡೆಡ್ ಬೈ ವಾಯ್. ಡಾಟಾಸ್ ಏನು ಕೊಟ್ಟಿರಂಗಿಲ್ಲ ಅವರು. ಆವಾಗ ಈ ರೀತಿ ಮಾಡಬೇಕು. ಅವ್ನು ವಾಯ್ ಕೊಟ್ಟ ಅಂದ್ರೆ ಅವ್ನು ಏನು ಕೊಟ್ಟಾನೋ ಅದೇ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. NTPCಗಳಿಗೆ ಈ ಥರ ಕ್ವಶನ್ಸು ಅರೈಸ್ ಆಗ್ತವೆ. ಓಕೆ, ಎಸ್. 6th ಕ್ವಶನ್ ನೋಡಿರಿ. ಏನಾದ್ರು 6th ಕ್ವಶನ್ ನೋಡಿರಿ. ಒಂದು ನಿರ್ದಿಷ್ಟ ಮೊತ್ತವು 2 ವರ್ಷಗಳಲ್ಲಿ ಶೇಕಡಾ 5% ಪರ್ ಇಯರಿಗೆ 5%ರಲ್ಲಿ 16,500 ಸರಳ ಬಡ್ಡಿ ಆಗುತ್ತದೆ. ಹಾಗಾದರೆ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಂದ. ಇಲ್ಲಿ ನೋಡಿರಿ, ಆರ್ ಈಕ್ವಲ್ ಟು 5 ಅದ, ಟೈಮು 2 ವರ್ಷ. ಇವು 2 ಇದ್ರೆ ನಾವು ಸಿಂಪಲ್ ಇಂಟ್ರೆಸ್ಟ್ ಕಂಡಿಬೋದು, ಹೌದಾ. ಇವು 2 ಇಂಟು ಮಾಡಿ ಎಷ್ಟು ಬಂತು, 5 10 ಬಂತು. ಇದು ಸರಳ ಬಡ್ಡಿ. ಆಮೇಲೆ ಅವ್ರು ಮೊತ್ತ ಕೇಳ್ಯಾರಂದ್ರೆ ಎ ಈಕ್ವಲ್ ಟು 100ಕ್ಕೆ 10 ರೂಪಾಯಿ ಆ್ಯಡ್ ಆಗೈತೆ ಅಂದ್ರೆ 110 ಆಯಿತು, ಹೌದಾ. 110% ಅಂದ್ರೆ 16,500. ಅವರು 100 ಅಂದರೆ ಎಷ್ಟು ಅಂತ ಕೇಳ್ಯಾರ ಅಷ್ಟೆ. 100 ಅಂದರೆ ಎಷ್ಟು ರೀ, 15,000, ಹೌದಾ. 15,000 ಸಿಂಪಲ್ ಆಗಿರುತ್ತೆ. ಆದರೆ ಮಾಡೋ ಮೆಥಡ್ಗಳನ್ನು ಗೊತ್ತಿರಬೇಕಷ್ಟೆ. ಫಾರ್ಮುಲಾ ಹಾಕ್ಕೊಂಡು ಕೂತ್ಕೊಂಡು ಸುಮ್ಮನೆ ಲೆಂದಿ ಮಾಡ್ಕೋಂಗಿಲ್ಲ. ಓಕೆ, ಎಸ್. 7th ಒನ್ ನೋಡಿರಿ. ಸರಳ ಬಡ್ಡಿಯಲ್ಲಿ ಸಾಲ ನೀಡಿದ ಹಣದ ಮೊತ್ತವು 2 ವರ್ಷಗಳ ನಂತರ 720, 5 ವರ್ಷಗಳ ನಂತರ 1,020 ಆಗುತ್ತದೆ. ಹಾಗಾದರೆ ಹಣದ ಮೊತ್ತ ಎಷ್ಟು? 2 ವರ್ಷಗಳಲ್ಲಿ 720, ಅದೇ ರೀತಿ 7 ವರ್ಷಕ್ಕೆ 1,020. ಈಗ ಡಿಫ್ರೆನ್ಸ್ ಎಷ್ಟದ, 5 ವರ್ಷಕ್ಕೆ 300, ಹೌದಾ. 5 ವರ್ಷಕ್ಕೆ 300 ಆದ್ರೆ 1 ವರ್ಷಕ್ಕೆ ಎಷ್ಟಾಯಿತು, 1 ವರ್ಷಕ್ಕೆ 60 ಆಯಿತು, ಹೌದಾ. 60 ಅಂದ್ರೆ ಅವ್ರು ಕೇಳಿದ್ದೇನು, 2 ವರ್ಷಗಳಲ್ಲಿ 5 ವರ್ಷಗಳ ಗ್ಯಾಪ್ ಎಷ್ಟದ, 5 ಅದ. ಎಸ್, 5. ಹಾಂ, ಇಲ್ಲಿ ಎಷ್ಟು ಟೋಟಲ್, ಇದು 5 ಟೋಟಲ್ ಅಂತಂದ್ರೆ 100 ಅದ. ಎಷ್ಟು, 5 ವರ್ಷಕ್ಕೆ 300, 1 ವರ್ಷಕ್ಕೆ ಎಷ್ಟಾಯಿತು, 60 ಆಯಿತು. ಅಂದರೆ 100 ಅಂದರೆ ಎಷ್ಟು, 600. ಟೋಟಲ್ ಎಷ್ಟು, 600 ಆಗುತ್ತೆ. ಮೊತ್ತ ಎಷ್ಟಾಗುತ್ತೆ ರೀ, 600. ಆಪ್ಷನ್ ನಂಬರ್ ಡಿ ನೋಡಿರಿ.
ಇಷ್ಟೇ 2 ಸ್ಟೆಪ್ಗಳಲ್ಲಿ ಮಾಡ್ಬೋದು, ಅದಕ್ಕೇನು ಭಾಳಷ್ಟು ನೀವು ಗುದ್ದಾಡೋ ಅವಶ್ಯಕತೆ ಇಲ್ಲ. ಇದೇ ಥರ ಭಾಳಷ್ಟು ಪ್ರಾಬ್ಲಮ್ಗಳಿದಾವೆ, ತರ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ತರ್ತೀನಿ. ಓಕೆ. ನೆಕ್ಸ್ಟ್ 8th ಒನ್. ಕುಮಾರ್ ಆರಿಫ್ಗೆ 10% ಬಡ್ಡಿ ದರದಲ್ಲಿ ಸಾಲವನ್ನು ನೀಡಿದನು 3 ವರ್ಷಗಳವರೆಗೆ, ಮತ್ತು ಆರಿಫ್ ಇದ್ದವ ಅದೇ ಮೊತ್ತವನ್ನು ನರೇಶಿಗೆ ಏನು ಮಾಡ್ತಾನೆ 20% ಸರಳ ಬಡ್ಡಿ ದರದಲ್ಲಿ ಸಾಲ ನೀಡ್ತಾನೆ 3 ವರ್ಷಗಳವರೆಗೆ. ಅವನು 3 ವರ್ಷಗಳ ನಂತರ ಏನು ಮಾಡ್ತಾನೆ, ಆರಿಫ್ ಪಡೆದ ಬಡ್ಡಿ 1560 ಆಗಿದ್ದಾರೆ. ಕುಮಾರ್ ಪಡೆದ ಸಾಲದ ನೀಡಿದ ಮೊತ್ತ ಎಷ್ಟು ಅಂತ ಕೇಳ್ಯಾರ. ಈಗ ನೋಡಿರಿ, 10% 3 ವರ್ಷ ಅಂದರೆ 10 × 3 30. ಇವ 20% ಎಷ್ಟು ವರ್ಷ, 3 ವರ್ಷ ಅಂದರೆ 65. ಹೌದಾ, 60. ಹೌದಾ, ಡಿಫ್ರೆನ್ಸ್ ಎಷ್ಟು, 30. ಈ 30 ಅಂದ್ರೆ 1560. 100 ಅಂದರೆ ಎಷ್ಟಾಗುತ್ತೆ ರೀ, 5200. 5200. ಸಿಂಪಲ್. ಲೆಂದಿ ಕ್ವಶನ್ ಅನ್ನಿಸ್ತವೆ, ಆದರೆ ಸಿಂಪಲ್ಲಾಗಿ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ NTPCಗೆ. ಈ ಥರನಾದ ಪ್ರಶ್ನೆಗಳು ಲೆಂದಿ ದೊಡ್ಡದು ಅನಿಸ್ತದೆ, ಏನಪ್ಪ ಮಾಡೋದಂತ. ಸಿಂಪಲ್ 2 ಸ್ಟೆಪ್ಪು. ಓಕೆ. 9th ಒನ್ ನೋಡಿರಿ. 3 ಸೆಂಟಿಮೀಟರ್, 4 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಬದಿಗಳ 3 ಗಣಗಳು ಕ್ರಮವಾಗಿ ಒಂದು ದೊಡ್ಡ ಗಣವನ್ನು ರೂಪಿಸಲು ಕರಗಿಸಿದರೆ ನಂತರ ಹೊಸ ಗಣದ ಬದಿಗಳನ್ನು ಕಂಡುಹಿಡಿಯಿರಿ. ಈ ಘನಗಳು ಅಂದರೆ 3 ಬಾಹುಗಳಿರ್ತವೆ. ಇಲ್ಲಿ 3 ಅಂತಂದ್ರೆ 3 ಕ್ಯೂಬು, 4 ಕ್ಯೂಬು, 5 ಕ್ಯೂಬ್, 27, 64, 125 ಘನಗಳು. ಓಕೆ. ಈಕ್ವಲ್ ಟು ಎ ಕ್ಯೂಬ್ ಘನ ಕೂಡಿಸ್ರಿನಲ್ಲ, ಎಷ್ಟಾಯಿತು, 216 ಈಕ್ವಲ್ ಟು ಎ ಕ್ಯೂಬ್. ಎ ಅಂದರೆ ಎಷ್ಟು, ಇದು ಕ್ಯೂಬ್ ಈ ಕಡೆ ಬಂತಂದ್ರೆ ಎ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 216 ಅಂತಂದ್ರೆ 6 ಸೆಂಟಿಮೀಟರ್. ಎಷ್ಟು ಬಂತು, 6 ಸೆಂಟಿಮೀಟರ್. ಸಿಂಪಲ್. ಓಕೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ. NTPCಗಂತೂ ಸಂಭವನೀಯ ಪ್ರಶ್ನೆಗಳಲ್ಲಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಇನ್ನೊಂದು ಕ್ವಶನ್ ಅದ. ಕೆಳಗಿನವುಗಳಲ್ಲಿ ದೊಡ್ಡ ಅನುಪಾತ ಯಾವುದು, ಇವುಗಳಲ್ಲಿ ದೊಡ್ಡದು ಯಾವುದು ಅಂತ ಕೇಳೋಣ. ಇಲ್ಲಿ ಬರಿತೀನಿ ನೋಡಿರಿ, 13/21 ಈ ರೀತಿ ಬರಿಬೋದಲ್ಲ ನಾನು ಅನುಪಾತಗಳನ್ನು. ಆಮೇಲೆ 5/18. ನೆಕ್ಸ್ಟು 19/27. ನೆಕ್ಸ್ಟು 15/28. ಇವುಗಳನ್ನು ನಾನು ದೊಡ್ಡದು ಕೇಳಿದಾಗ ಕೆಳಗಿನ ಸಂಖ್ಯೆ ದೊಡ್ಡದಾಗಿತ್ತಂದರೆ ಏನು ಮಾಡಬೇಕು, ಈ 21ನ್ನು 13ಲೆ ಭಾಗಿಸ್ರಿ. 21ನ್ನು 13ಲೆ ಭಾಗಿಸಿದ್ರೆ ಎಷ್ಟು ಬರ್ತೈತೆ ಹೇಳ್ರಿ, ಕೆಳಗಿನ ಸಂಖ್ಯೆಯನ್ನು ಮೇಲಿನ ಸಂಖ್ಯೆಯನ್ನು ಭಾಗಿಸ್ಬೇಕು. ಟ್ರಿಕ್ಸ್ ಹೇಳತ್ತೀನಿ. ಭಾಗಿಸಿದ ಮೇಲೆ 13 13, 13 1.6 ಬಂತು. ನೆಕ್ಸ್ಟ್ ಈ 18ನ್ನು 5ರಲ್ಲೇ ಭಾಗಿಸ್ರಿ. 5 3 15, ಮುಂದೆ ಬ್ಯಾಡ ನನಗೆ 3 ಬಂತು, ಇಲ್ಲಿ 1 ಬಂತು. ಹೌದಾ. ನೆಕ್ಸ್ಟು 19 1 19, ನೆಕ್ಸ್ಟ್ 19 4. ನೆಕ್ಸ್ಟು 15 1 15 ಮತ್ತು 15 8. ಹೌದಾ. ಇಲ್ಲಿ ಬಂದಂತಹ ಏನದಾವಲ್ಲ ಪಾಯಿಂಟ್ ಒಳಗೆ ಕೆಳಗಿನ ಸಂಖ್ಯೆಯನ್ನು ಮೇಲಿನ ಸಂಖ್ಯೆಯನ್ನು ಅಂದರೆ ಛೇದವನ್ನು ಅಂಶದಿಂದ ಭಾಗಿಸಿದಾಗ ಅಂದಾಗ ಇಲ್ಲಿ ಬಂದಂತಹ ಉತ್ತರವನ್ನು ಯಾವುದು ಚಿಕ್ಕದು ಅದನ್ನು ಫಸ್ಟ್ ಬರೋದು. ಅರ್ಥ ಆಗತ್ತೆ. ಯಾವುದು ಚಿಕ್ಕದೈತಲ್ಲ ಇದರೊಳಗೆ ಅದನ್ನು ಬರೀ. ಅಂದರೆ 1.4, 1 ನಿಮಿಷ, 1.4, ಆಮೇಲೆ ನೆಕ್ಸ್ಟು 1.6, 1.8, ನೆಕ್ಸ್ಟು 3. ಈ ರೀತಿ ಇದ್ದಾಗ ಇಲ್ಲಿ ಯಾವುದು ಚಿಕ್ಕದಿರುತ್ತಲ್ಲ ಅದೇ ದೊಡ್ಡದು. ಸಿಂಪಲ್. ಯಾವುದು ಚಿಕ್ಕದಿರುತ್ತಲ್ಲ ಅದೇ ದೊಡ್ಡದು ಅಂತಂದ್ರೆ 19/27 ಈಸ್ ದಿ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ರೇಷಿಯೋ. 19/27 ಸ್ಮಾಲ್ ಟ್ರಿಕ್ ಅದ, ನೆನಪಿಡಬೇಕಷ್ಟೆ. ಈ ರೀತಿ ಪ್ರಶ್ನೆಗಳು ನಮ್ಮ RRB, ಗ್ರೂಪ್ ಡಿ, ಅದೇ ರೀತಿ NTPCಗೆ ಬರುವ ಸಂಭವನೀಯತೆ 99% ಯೂಸ್ ಆಗುತ್ತೆ.
ಓಕೆ, ಇದೇ ರೀತಿಯ ನಾನು ಕ್ವಶನ್ಗಳನ್ನು ತರ್ತಾ ಇರ್ತೀನಿ. ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಓಕೆ, ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಬಾಯ್.